ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯ ಒಂದು ಚೂಡಿದಾರ್ ಹಾಕ್ಕೊಂಡು ಶಾಲ್ನ ಕಟ್ಕೊಳ್ತಾ ಕೆಳಗಡೆ ಬರ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಮನೆಯವರೆಲ್ಲರೂ ಅವಳನ್ನು ನೋಡಿ ಶಾಕ್ ಆಗ್ತಾರೆ. ಭಾಗ್ಯ ಕೆಳಗಡೆ ಬಂದಂತೆ ಸೀದಾ ಸೈಕಲ್ನ ತೊಗೊಂಡು ಬಂದು ಮನೆ ಮುಂದೆ ಇಡ್ತಾಳೆ. ಆ ಸೈಕಲ್ಗೆ ಒಂದು ಹಿಂದ್ಗಡೆ ದಪ್ಪದಾಗಿರೋ ಒಂದು ಕೋಲನ್ನ ನೀಟಾಗಿ ಕಟ್ತಾಳೆ. ಹಾಗೆ ಅಲ್ಲೇ ಇಟ್ಟಿರೋ ಲಂಚ್ ಬ್ಯಾಗ್ನ ತೊಗೊಂಡು ಬಂದು ಸೈಕಲ್ ಮೇಲೆ ಇಡೋಕ್ಕೆ ಹೋದಾಗ ಕುಸುಮ, ಭಾಗ್ಯ ಏನು ಮಾಡ್ತೀಯಮ್ಮ ಅಂತ ಕೇಳ್ತಾರೆ. ಆಗ ನಾನು ಆಗಲೇ ಹೇಳಿದ್ನಲ್ಲ ಅತ್ತೆ, ಪರಿಹಾರ ನಮ್ಮ ಕಣ್ಮುಂದೆನೇ ಇರುತ್ತೆ, ನಾವು ಅದನ್ನು ಕಣ್ಣು ತೆಗೆದು ನೋಡಬೇಕು ಅಂತ ನಮ್ಮ ಪರಿಹಾರ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಹಾ ಅಂತ ಸುಂದ್ರಿ ಹೇಳ್ತಿರುವಾಗ ಪೂಜಾ ಒಂದು ದಾರ ತೊಗೊಂಡು ಬಾ ಹೋಗಿ ಅಂತ ಭಾಗ್ಯ ಹೇಳ್ತಾಳೆ. ನಂತರ 3 ಜನ ಭಾಗ್ಯ, ಪೂಜಾ, ಸುಂದ್ರಿ ಸೇರಿಕೊಂಡು ಸೈಕಲ್ ಹಿಂದ್ಗಡೆ 4 ಲಂಚ್ ಬ್ಯಾಗ್ನ ಇಟ್ಟು ನೀಟಾಗಿ ದಾರದಿಂದ ಕಟ್ತಾರೆ. ಆಗ ಸುಂದ್ರಿ, ಅಲ್ಲ ಭಾಗ್ಯ, ಏನೇ ಸಮಸ್ಯೆ ಬಂದರೂ ಒಂದಲ್ಲ ಒಂದು ಪರಿಹಾರನ ತಟ್ಟಂತ ಹುಡುಕ್ಬಿಡ್ತೀಯಲ್ಲ, ನೀನು ಯಾವುದಕ್ಕೂ ಸೋಲಲ್ಲ, ಅದನ್ನು ನೀನು ಮೆಟ್ಟಿ ನಿಲ್ತೀಯ, ಛಲಗಾರ್ತಿ ನೀನು ಅಂತ ಸುಂದ್ರಿ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಹ್ಞೂ ಸುಂದ್ರಕ್ಕ, ಒಂದು ಹೆಜ್ಜೆನ ಮುಂದಿಟ್ಟ ಮೇಲೆ ಅದನ್ನು ಹಿಂದೆ ಸರಿಸೋ ಮಾತೇ ಇಲ್ಲ, ಅದು ಎಷ್ಟೇ ಕಷ್ಟ ಆದರೂ ಸರಿ, ನಾನು ಮಾಡೇ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಅಲ್ಲ ಭಾಗ್ಯ, ನೀನು ಇದನ್ನು ಸೈಕಲಲ್ಲಿ ತೊಗೊಂಡು ಹೋಗಿ ಯಾವಾಗ ಕೊಡೋದು, ನಾನು ನಿಂಗಾಗಲೇ ಹೇಳಿದೆ ಬೇಡ ಕಣೆ, ಇದನ್ನು ಒಪ್ಕೋಬೇಡ ಅಂತ, ನೋಡು ಸೈಕಲಲ್ಲಿ ತೊಗೊಂಡು ಹೋಗ್ತಾ ಇದೆಯಾ ಅಂತ ಸುನಂದ ಮತ್ತೆ ರೇಗಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಅಮ್ಮ, ಪೂಜಾ ಆಗಲೇ ಹೇಳಿದ್ದು ಕೇಳಿಸ್ಕೊಳ್ಲಿಲ್ವಾ ನೀನು, ಆ ರೋಡಲ್ಲಿ ತುಂಬಾ ಟ್ರಾಫಿಕ್ ಇದೆಯಂತೆ, ಇವತ್ತು ಹಬ್ಬ ಬೇರೆ, ದೇವ್ರ ಮೆರವಣಿಗೆ ಏನಾದರೂ ಇದ್ರೂ ಇರಬಹುದೇನೋ, ನನಗೆ ರೂಟ್ ಚೆನ್ನಾಗಿ ಗೊತ್ತಮ್ಮ, ನಾನು ಒಳದಾರಿಯಿಂದ ಹೋಗ್ಬಿಟ್ಟು ಬರ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಭಾಗ್ಯ ಹೇಳ್ತಾರೆ. ಆಗ ಅಲ್ಲಮ್ಮ ಭಾಗ್ಯ, ನಿನಗೆ ಇಷ್ಟೆಲ್ಲ ತೊಗೊಂಡು ಹೋಗೋಕ್ಕೆ ಆಗುತ್ತಾ, ಇದರಲ್ಲಿ ಸಾಧ್ಯನಾ ಅಂತ ಕುಸುಮ ಹೇಳ್ತಾಳೆ. ಯಾಕತ್ತೆ, ನನ್ನ ಮೇಲೆ ಸಂದೇಹನಾ ನಿಮಗೆ, ನಾನು ನಿಮ್ಮ ಸೊಸೆ ಅತ್ತೆ, ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಅಲ್ಲಮ್ಮ ಆದರೂ ಅಂತ ಹೇಳಕ್ಕೆ ಬರೋವಾಗ, ಅತ್ತೆ ನೀವು ಯಾವಾಗಲೂ ಹೇಳ್ತಾ ಇದ್ರಿ ತಾನೇ, ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡುವಾಗ ಆಗಲ್ಲ ಅಂದರೆ ಅದು ಖಂಡಿತ ಆಗಲ್ಲ, ಅದೇ ಯಾವುದಾದ್ರೂ ಕೆಲಸ ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ಖಂಡಿತವಾಗಿ ಹಾಗೇ ಆಗುತ್ತೆ ಅಂತ ಅದು ಹಾಗೆ ಅಲ್ವಾ, ಅಷ್ಟೇ ಅಲ್ಲದೆ ನಾನು ಶಾಲೆಗೆ ಮತ್ತೆ ಹೋಗ್ಬೋದು ಅನ್ನೋ ಆತ್ಮವಿಶ್ವಾಸ ತುಂಬಿದ್ದು ನೀವೇ, ಪರೀಕ್ಷೆ ಬರಿತೀನಿ ಅನ್ನೋ ಆತ್ಮವಿಶ್ವಾಸ ತುಂಬಿದ್ದು ನೀವೇ, ನಾನು ಇಂಗ್ಲೀಷ್ ಕಲಿಯೋಕ್ಕೆ, ಡ್ಯಾನ್ಸ್ ಕಲಿಯೋಕ್ಕೆ, ಡ್ರೈವಿಂಗ್ ಕಲಿಯೋಕ್ಕೆ ಎಲ್ಲದಕ್ಕೂ ನೀವೇ ಆತ್ಮವಿಶ್ವಾಸ ತುಂಬಿರೋದು ಅತ್ತೆ, ಇದು ಹಾಗೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಭಾಗ್ಯ, ನನಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇದೆ ಮಗಳೇ, ನೀನು ಹೋಗ್ಬಾ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಧರ್ಮ ಹೇಳ್ತಾಳೆ. ಸರಿ ಮಾವ, ನಾನು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಎಲ್ಲರ ಕಾಲಿಗೆ ಬಿದ್ದು ಸೈಕಲ್ ಮೇಲೆ ಕುತ್ಕೊತಾಳೆ. ಆಗ ಹುಷಾರಾಗಿ ಹೋಗ್ಬಾ ಅಂತ ಏನೇ ಇದ್ದರೂ ಫೋನ್ ಮಾಡು ಅಂತ ಕುಸುಮ ಹೇಳ್ತಾಳೆ. ಸರಿ ಅತ್ತೆ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಊಟ ರೆಡಿ ಇದೆ, ಊಟ ಮಾಡಿ ಮಾತ್ರೆ ತಗೊಳ್ಳಿ ಆಯಿತಾ, ನಾನು ಹೋಗಿ ಬರ್ತೀನಿ ಅಂತ ಹಾಗೆ ಅಲ್ಲಿಂದ ಸೈಕಲಿಂದ ಹೊರಡ್ತಾಳೆ. ಇನ್ನೊಂದು ಕಡೆ ಶ್ರೇಷ್ಠ, ನೀನು ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ಯಾಕಂದರೆ ನಿನ್ನ ಮೇಲೆ ಇರೋ ಕೇರ್ ಕನ್ಸರ್ನ್ ಅಂತ ಶೌರ್ಯ ಹತ್ರ ಬಂದು ಹೇಳ್ತಾಳೆ. ಆಗ ಶ್ರೇಷ್ಠ ನಕ್ಬಿಟ್ಟು, ಸಾಕು ನಿಲ್ಲಿಸು ನಿನ್ನ ನಾಟಕ, ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂದರೆ, ಕಾಲೇಜ್ ಡೇಸಿಂದನೂ ನಿನಗೆ ನನ್ನ ಮೇಲೆ ಲವ್ ಇತ್ತು, ಇನ್ಫ್ಯಾಕ್ಟ್ ನೀನಾಗಿ ಬಂದು ನನಗೆ ಪ್ರಪೋಸ್ ಕೂಡ ಮಾಡಿದ್ದೆ, ನಾನು ರಿಜೆಕ್ಟ್ ಕೂಡ ಮಾಡಿದ್ದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ಸೋ ವಾಟ್, ಇವಾಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಶೌರ್ಯ ಹೇಳ್ತಾನೆ. ಆಗ ನನಗೆ ಗೊತ್ತು ಶೌರ್ಯ, ಸ್ಟಿಲ್ ಯು ಹ್ಯಾವ್ ಫೀಲಿಂಗ್ ಫಾರ್ ಮೀ, ಬಿಗಿನಿಂಗಿಂದ ಬಿಹೇವ್ ಮಾಡೋದು ನೋಡಿ ನಾನೇನೋ ಫ್ರೆಂಡ್ಶಿಪ್ಪಿಂದ ಈ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ, ಬಟ್ ವಿಷಯನೇ ಬೇರೆ ಇರೋ ಆಗಿದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ವಾಟ್ ಶ್ರೇಷ್ಠ, ವಾಟ್ ಆರ್ ಯು ಸ್ಪೀಕಿಂಗ್, ನಿನಗೆ ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಶೌರ್ಯ ಕೇಳ್ತಾನೆ. ಆಗ ಶೌರ್ಯ, ನಾಚಿಕೆ ಆಗಬೇಕು ಇರೋದು ನನಗ ಅಂತ ತುಂಬ ಚೆನ್ನಾಗಿ ಗೊತ್ತು ಕಣೋ, ನಿನ್ನ ಮಾತಿನ ಹಿಂದೆ ಇರೋ ಉದ್ದೇಶ ಅದೇ, ಬೇರೆ ಏನೂ ಇಲ್ಲ ಅಂತ ಅದಕ್ಕೆ ಅಲ್ವಾ ನೀನು ಎಲ್ಲದಕ್ಕೂ ತಾಂಡವನ ಬ್ಲೇಮ್ ಮಾಡ್ತಾ ಇರೋದು. ನೋಡು, ತಾಂಡವ್ ನನಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ನಾನು ಕೂಡ ಅವನಿಗೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನಮ್ಮಿಬ್ಬರ ಮಧ್ಯ ಜಗಳ ಬಂದು ಹೋಗ್ಬೋದು, ಬಟ್ ಡಸಂಟ್ ಮ್ಯಾಟರ್, ಇವತ್ತಿಂದ ನನ್ನ ಮೇಲೆ ಇರೋ ಫೀಲಿಂಗ್ಸ್ನೆಲ್ಲ ಬಿಟ್ಟು ಜಸ್ಟ್ ಫ್ರೆಂಡ್ ಆಗಿದ್ದರೆ ಇರು ಅಂತ ಶ್ರೇಷ್ಠ ಹೇಳಿದಾಗ, ಜಸ್ಟ್ ಸ್ಟಾಪ್ ಇಟ್ ಶ್ರೇಷ್ಠ, ಬಾಯಿ ಬಂದಂಗೆ ಏನು ಮಾತಾಡಬೇಡ, ವಾಟ್ ಎ ನಾನ್ಸೆನ್ಸ್, ಹೌದು ಕಾಲೇಜಲ್ಲಿ ಇದ್ದಾಗ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇತ್ತು ಅಷ್ಟೇ ರೀಸನ್, ನಾನು ನಿನ್ನ ಪ್ರಪೋಸ್ ಮಾಡಿದೆ ಕೂಡ, ಬಟ್ ಯಾವಾಗ ನನ್ನ ರಿಜೆಕ್ಟ್ ಮಾಡ್ದೋ, ಬಟ್ ಅವತ್ತಿಂದ ನಾನು ಎಲ್ಲ ಫೀಲಿಂಗ್ನೂ ಬಿಟ್ಟು ಬದುಕ್ತಾ ಇದ್ದೀನಿ ಆ್ಯಸ್ ಎ ಫ್ರೆಂಡ್ ಟು ಯು ಅಂತ ಶೌರ್ಯ ಹೇಳ್ತಿರೋವಾಗ
ಈ ಕಡೆ ತಾಂಡವ ಅದನ್ನು ಕೇಳಿಸ್ಕೊಂಡು ಕೈ ಮುಷ್ಟಿ ಕಟ್ಕೊಂಡು ಕೋಪ ಮಾಡ್ಕೋತಾ ಇರ್ತಾನೆ. ಈ ಕಡೆ ಶೌರ್ಯ, ಛೀ ನೀನು ಈ ಥರ ಥಿಂಕ್ ಮಾಡ್ತೀಯಾ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಶ್ರೇಷ್ಠ, ಶೇಮ್ ನೀನು ಛೀ ಅಂತ ಹೇಳ್ಬಿಟ್ಟು ಶೌರ್ಯ ಅಲ್ಲಿಂದ ಹೋದಾಗ, ಹೇ ಹೋಗು ನೀನು ಹೇಳಿರೋದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ, ನಾನು ತಾಂಡವ್ ಜೊತೆಗೆ ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ ಶ್ರೇಷ್ಠ ಕೂಗಾಡ್ತಾ ಇರ್ತಾಳೆ. ಈ ಕಡೆ ತಾಂಡವ್ ಅವರು ಹೇಳಿದ್ದೆಲ್ಲ ನೆನೆಸ್ಕೊತಾ ಇರ್ತಾನೆ. ಹೌದು, ಕಾಲೇಜಲ್ಲಿರುವಾಗ ನನಗೆ ನಿನ್ನ ಮೇಲೆ ಫೀಲಿಂಗ್ ಸಿಕ್ತು ಅಂತ ಹೇಳಿದ್ನೇ ನೆನೆಸ್ಕೊಂಡು ಕೋಪ ಮಾಡ್ಕೊಳ್ತಾ ಇರ್ತಾನೆ. ಭಾಗ್ಯ ಸೈಕಲಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತಾಳೆ. ಆಗ ಒಂದು ಸಾಂಗ್ ಪ್ಲೇ ಆಗ್ತಾ ಇರುತ್ತೆ, ನಡೆ ಮುಂದೆ ಅಂತ. ನಂತರ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಜನರ ಗುಂಪು ಸೇರಿಕೊಂಡಿರುತ್ತೆ. ಪೂಜೆ ಹೇಳಿದ್ಲಲ್ವಾ ಇದೇ ರೋಡಲ್ಲಿ ಅನಿಸುತ್ತೆ ದೇವಿ ಮೆರವಣಿಗೆ ಹೋಗೋದು, ನಾನು ಈ ರೋಡಲ್ಲಿ ಹೋಗೋದು ಬೇಡ, ತುಂಬಾ ಲೇಟ್ ಆಗುತ್ತೆ ಅಂತ ಸೈಕಲ್ನ ಮತ್ತೆ ತಿರುಗಿಸಿ ಮತ್ತೆ ಸ್ಪೀಡಾಗಿ ಹೋಗೋಕ್ಕೆ ಶುರು ಮಾಡ್ತಾಳೆ. ಒಂದು ಕೈ ಹಿಂದ್ಗಡೆ ಲಂಚ್ ಬಾಕ್ಸ್ನ ಮುಟ್ಕೊಂಡು ನೋಡ್ತಾ ಒಳಗಡೆ ಕಟ್ ರೋಡಲ್ಲಿ ಸೈಕಲಲ್ಲಿ ಭಾಗ್ಯ ಹೋಗ್ತಾ ಇರ್ತಾಳೆ. ಹಾಗೆ ಮುಂದೆ ಹೋಗ್ತಾ ಇರುವಾಗ ಸೈಕಲಲ್ಲಿ ಪಂಚರ್ ಆಗಿಬಿಡತ್ತೆ. ಸೈಕಲ್ ಪಂಚರ್ ಆದರೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಭಾಗ್ಯ ಇಳಿದು ನೋಡಿದಾಗ ಭಾಗ್ಯಕ್ಕೆ ತುಂಬ ಶಾಕ್ ಆಗುತ್ತೆ. ತಲೆ ಮೇಲೆ ಕೈ ಇಟ್ಕೊಂಡು ತುಂಬಾ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮಲ್ಲಿ ಕುಸುಮ ಫೋನ್ ಮಾಡ್ತಾಳೆ. ಅತ್ತೆ ಅಂತ ಭಾಗ್ಯ ಫೋನ್ ರಿಸೀವ್ ಮಾಡಿ ಹೇಳಿದಾಗ, ಭಾಗ್ಯ ಎಲ್ಲಿದ್ದೀಯಮ್ಮ ಅಂತ ಕುಸುಮ ಕೇಳ್ತಾರೆ. ಅದೇ ಅತ್ತೆ ಹೋಗ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ. ಯಾಕತ್ತೆ ಗಾಬರಿ ಆಗಿದ್ದೀರಾ, ಏನಾಯಿತು ಅಂತ ಭಾಗ್ಯ ಕೇಳ್ತಾಳೆ. ಆಗ ಅಯ್ಯೋ ನನಗೇನೂ ಇಲ್ಲಮ್ಮ, ಊಟ ಬೇಕು ಅನ್ನೋರು ಫೋನ್ ಮಾಡಿದ್ರು ನೋಡು, ಅವರು ಮತ್ತೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾರಮ್ಮ, ಆಗುತ್ತೆ ಅಂದರೆ ಆಗುತ್ತೆ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ ಅಂತ ಹೇಳ್ತಾಯಿದ್ರು. ಅಲ್ಲ ನೀನು ಬೇಗ ಹೋಗ್ತೀಯ ತಾನೆ, ಸರಿಯಾದ ಟೈಮ್ಗೆ ಅಲ್ಲಿ ತಲುಪ್ತೀಯ ತಾನೆ ಅಂತ ಕುಸುಮ ಕೇಳ್ತಾ ಇದ್ದರೆ, ಈ ಕಡೆ ಭಾಗ್ಯ ಸೈಕಲ್ ಪಂಚರ್ ಆಗಿರೋದನ್ನು ನೋಡಿಕೊಂಡು ತುಂಬ ಆತಂಕ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾಂಡವ್ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂಡು ಕೈ ಸಿಕ್ಕೊಳ್ತಾ ಇರ್ತಾನೆ. ಹಾಗೆ ಶ್ರೇಷ್ಠ ಮತ್ತು ಶೌರ್ಯ ಮಾತಾಡಿರೋದನ್ನು ನೆನೆಸ್ಕೊಂಡು ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಹಾಗೆ ಹಿಂದೆ ಶೌರ್ಯ ಮಾತಾಡಿದ್ದು, ಅವಳ ಜೊತೆಗೆ ಕ್ಲೋಸ್ ಆಗಿ ಮೂವ್ ಮಾಡಿದ್ದು, ಹೋಟೆಲ್ನಲ್ಲಿ ನಾನು ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಶ್ರೇಷ್ಠ ಫೇವ್ರೆಟ್ ಅಂತ ಹೇಳಿದ್ದು, ಶ್ರೇಷ್ಠನ ಮೀಟ್ ಮಾಡೋಕ್ಕೆ ರಾತ್ರಿ ಮಾರ್ನಿಂಗ್ ಅಂತ ನನಗೆ ಏನೂ ಬರಲ್ಲ, ಎನಿ ಟೈಮ್ ಎನಿ ಡೇ ಅಂತ ಶೌರ್ಯ ಹೇಳಿರೋ ಪ್ರತಿಯೊಂದು ಮಾತನ್ನು ನೆನೆಸ್ಕೊಂಡು ಮೆಣಸಿನ್ಕಾಯಿ ಇಟ್ಕೊಂಡವ್ರ ಥರ ಆಡ್ತಾ ಇರ್ತಾನೆ. ತಾಂಡವ್ ನಂತರ ಅದೇ ಟೈಮ್ಗೆ ಶ್ರೇಷ್ಠ ಒಳಗಡೆ ಬಂದು, ತಾಂಡವ್ ಇದೇನು ನೀನು ಕುತ್ಕೊಂಡ್ಬಿಟ್ಟಿದ್ಯಾ, ಹೋಗಿ ಫ್ರೆಶ್ ಅಪ್ ಆಗು, ಏನಾದರೂ ತಿನ್ನೋಣ ಅಂತ ಹೇಳ್ತಾಳೆ. ಆಗ ನಿಂತ್ಕೊಳ್ಳೆ ಅಲ್ಲೇ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹತ್ರ ಬಂದು, ನೀನು ಹೊರಗಡೆ ಮಾತಾಡಿದ್ದನ್ನೆಲ್ಲ ನಾನು ನಿಜಾನಾ ಅಂತ ತಾಂಡವ್ ಕೇಳ್ತಾನೆ. ಯಾವ ಮಾತು ಬಗ್ಗೆ ಹೇಳ್ತಾ ಇದೆಯಾ ನೀನು ಅಂತ ಶ್ರೇಷ್ಠ ಕೇಳ್ತಾಳೆ. ಅದೇ ಇದನ್ನೆಲ್ಲ ನಿನ್ನ ಫ್ರೆಂಡ್ ಮಹಾನ್ ಭಾವ ಬಡ್ಡಿ ಶೌರ್ಯ ನೀವಿಬ್ಬರು ಆಡ್ತಿದ್ದ ಮಾತು ಬಗ್ಗೆ ಅಂತ ತಾಂಡವ್ ಹೇಳ್ತಾನೆ. ತಾಂಡವ್ ನಾನು ತುಂಬ ವಿಷಯದ ಬಗ್ಗೆ ಮಾತಾಡಿದ್ವಿ, ನೀನು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ನೋಡು ಶ್ರೇಷ್ಠ, ಸುಮ್ಮನೆ ನಾಟಕ ಮಾಡಬೇಡ, ಇಡಿಯಟ್ ಶೌರ್ಯ ನಿನಗೆ ಕಾಲೇಜಲ್ಲಿ ಪ್ರಪೋಸ್ ಮಾಡಿದ್ದು ನಿಜಾನಾ ಅಂತ ತಾಂಡವ್ ಕೇಳ್ತಾನೆ. ಆಗ ಶ್ರೇಷ್ಠ ನಕ್ಬಿಟ್ಟು, ಅಯ್ಯೋ ಅದು ತುಂಬ ಹಳೆ ಕತೆ ತಾಂಡವ್, ಅದು ಯಾವತ್ತೂ ಮುಗ್ದೋಗಿರೋ ಕತೆ ಅಧ್ಯಾಯ, ಅದ್ರ ಬಗ್ಗೆ ಕೇಳ್ತಾ ಇದೆಯಾ ಬಿಡು ಅಂತ ಹೇಳಿಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೋಗೋಕ್ಕೆ ನೋಡಿದಾಗ ಶ್ರೇಷ್ಠನ ಕೈ ಹಿಡಿದು ಎಳೆದ್ಬಿಟ್ಟು, ಆಗಲ್ಲ ಬಿಡೋಕ್ಕಾಗಲ್ಲ ಕಣೆ, ಅದು ಇಂಥ ದೊಡ್ಡ ವಿಷಯ ತಾಂಡವ್ ಕಿರ್ಚಾಡ್ತಾನೆ. ಆಗ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಅಂತ ಶ್ರೇಷ್ಠ ಕೇಳ್ತಾಳೆ. ಇದೇ ದೊಡ್ಡ ವಿಷಯ ಇದೆ ಅಲ್ಲ, ಅವನು ಪ್ರಪೋಸ್ ಮಾಡಿದ್ದಾನೆ, ಅದಾದಮೇಲೂ ಅವನನ್ನು ಇಷ್ಟತ್ರ ಬಿಟ್ಕೊಂಡಿದ್ಯಾ, ಅದು ಅಲ್ಲದೆ ಈ ವಿಷಯ ನನ್ನ ಹತ್ರ ಹೇಳಿದೆ ಇಷ್ಟು ದಿನ ಮುಚ್ಚಿಟ್ಟಿದ್ಯಾ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾನೆ. ತಾಂಡವ್ ಇದರಲ್ಲಿ ಹೇಳೋದಕ್ಕೆ ಏನಿದೆ, ಕಾಲೇಜ್ ಅಲ್ಲಲ್ಲ, ಇಟ್ಸ್ ಎ ಕಾಮನ್ ಥಿಂಗ್ ಅಂತ ಶ್ರೇಷ್ಠ ಹೇಳ್ತಾಳೆ. ನೋ ಶ್ರೇಷ್ಠ ನೋ, ನಾನೇ ನನ್ನ ಲೈಫಲ್ಲಿ ಏನೇನು ಆಗಿದೆ ಅಂತ ಎಲ್ಲನೂ ಹೇಳಿದ್ದೀನಿ ತಾನೇ, ನೀನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ನನಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾಳೆ ಅನ್ನೋ ಎಲ್ಲ ವಿಷಯ ಹೇಳಿದ್ದೆ ತಾನೇ ಅಂತ ತಾಂಡವ್ ಹೇಳ್ತಾನೆ. ಆಗ ತಾಂಡವ್ ಕಾಮನ್, ಅದೆಲ್ಲ ಡಿಫ್ರೆನ್ಸ್ ಅಂತ ಶ್ರೇಷ್ಠ ಹೇಳಿದಾಗ ಯಾವ ಡಿಫ್ರೆನ್ಸ್ ಇಲ್ಲ ಶ್ರೇಷ್ಠ, ಇದಿಷ್ಟೆಲ್ಲ ಆದಮೇಲೂ ಅವನು ನಿನ್ನ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ತಾ ಇದ್ದಾನೆ ಅಂದಮೇಲೆ ಈ ಸ್ಟಿಲ್ ಇಂಟ್ರೆಸ್ಟೆಡ್ ಟು ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಇದೆಲ್ಲ ಯಾವುದೂ ಇಷ್ಟ ಇಲ್ಲ, ನಾನು ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ತಾಂಡವ್ ಅಲ್ಲಿಂದ ಹೊರಟೋಗ್ತಾನೆ. ಫ್ರೆಂಡ್ಸ್, ತಾಂಡವ್ ಮೇಲ್ಗಡೆ ಹೋಗಿ ನಿಂತಿರ್ತಾನೆ. ಆಗ ಶ್ರೇಷ್ಠ ಮೇಲೆ ಕೈ ಇಟ್ಕೊಂಡು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ತಾಂಡವ್ ಹತ್ರ ಬಂದು ಬೇಬಿ ಅಂತ ಹೆಗಲ ಮೇಲೆ ಕೈ ಹಾಕಿದಾಗ ಆ ಕೈನ ತೆಗೆದು ಬಿಸಾಕ್ತಾನೆ ತಾಂಡವ್. ಐ ಆಮ್ ರಿಯಲಿ ಸಾರಿ, ನನಗೆ ಗೊತ್ತು ನನ್ನಿಂದ ನಿನಗೆ ಹರ್ಟ್ ಆಗಿದೆ ಅಂತ, ಐ ಆಮ್ ಸೋ ಸಾರಿ. ಒಂದಲ್ಲ ಎರಡೆರಡು ವಿಷಯದಲ್ಲಿ ಬೇಜಾರು ಮಾಡಿದ್ದೀನಿ, ತನ್ವಿ ವಿಚಾರದಲ್ಲೂ ಬೇಜಾರು ಮಾಡಿದೆ, ಶೌರ್ಯನ ವಿಚಾರದಲ್ಲೂ ಬೇಜಾರು ಮಾಡಿದೆ, ಐ ಆಮ್ ಸಾರಿ ಕಣೋ ಅಂತ ಶ್ರೇಷ್ಠ ತಾಂಡವ್ ಕೈ ಹಿಡ್ಕೊಂಡು ಹೇಳ್ತಾ ಇರುವಾಗ, ಬಿಡು ಶ್ರೇಷ್ಠ, ಪ್ರತಿ ಸಲ ಬಂದು ಸಾರಿ ಕೇಳ್ತೀಯಾ, ಆಮೇಲೆ ಅದೇ ತಪ್ಪುಗಳನ್ನ ಮಾಡ್ತೀಯಾ ಅಂತ ತಾಂಡವ್ ಮತ್ತೆ ಕೋಪದಿಂದ ಹೇಳ್ತಾನೆ. ಇಲ್ಲ ಕಣೋ, ಆಗಲ್ಲ, ಏನೂ ಆಗಲ್ಲ, ಐ ಆಮ್ ರಿಯಲಿ ಸಾರಿ
ಬೇಬಿ ನಾನು ಇಷ್ಟೆಲ್ಲ ಹೇಳಿದರೂ ನಿನಗೆ ನನ್ನ ಮೇಲೆ ನಂಬಿಕೆನೇ ಬರ್ತಾ ಇಲ್ವಾ ತಾಂಡವ್, ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊತೀನಿ ಕಣೋ ಅಂತ ಶ್ರೇಷ್ಠ ತಾಂಡವ್ ಕಾಲಿಗೆ ಬೀಳ್ತಾಳೆ. ಆಗ ಶ್ರೇಷ್ಠ ಎದ್ದೇಳು ಅಂತ ತಾಂಡವ್ ಅವಳನ್ನು ಮೇಲೆ ಹೇಳಿಸ್ತಾ ಶ್ರೇಷ್ಠ ಇನ್ಯಾವತ್ತೂ ನಾನು ಈ ಥರ ಮಾಡಲ್ಲ, ನಿಜ ಹೇಳ್ತಿದ್ದೀನಿ ತಾಂಡವ್, ಐ ಆಮ್ ರಿಯಲಿ ಸಾರಿ ಅಂತ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶ್ರೇಷ್ಠ. ಆಗ ತಾಂಡವ್ ಏನು ಮಾಡ್ತಿದ್ಯಾ ಶ್ರೇಷ್ಠ ನೀನು ಅಂತ ಕೇಳಿದಾಗ, ಇನ್ನೇನು ಮಾಡಲಿ ತಾಂಡವ್, ನಾನೇನು ಹೇಳಿದ್ರು ನಿನಗೆ ನಂಬ್ತಾನೇ ಇಲ್ಲ, ಪ್ಲೀಸ್ ನನಗೆ ಕ್ಷಮಿಸು ಬೇಬಿ, ಇನ್ನು ಮುಂದೆ ಯಾವತ್ತೂ ನಿನ್ನ ಮಾತನ್ನು ನಾನು ಮೀರಲ್ಲ, ನಾನು ನಿನಗೋಸ್ಕರನೇ ಏನೇನು ಮಾಡಿದ್ದೀನಿ ಅಂತ ಒಂದು ಸರಿ ಯೋಚನೆ ಮಾಡು. ನನ್ನ ಅಪ್ಪ ಅಮ್ಮನೂ ನಿನಗೋಸ್ಕರ ಬಿಟ್ಟು ಬಂದಿದ್ದೀನಿ, ಅವ್ರ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಅವ್ರು ಎಲ್ಲ ಕಡೆ ಹೇಳ್ಕೊಳ್ತಿದ್ದಾರೆ. ಇದೆಲ್ಲ ಯಾರಿಗೋಸ್ಕರ ಮಾಡಿದೆ ಹೇಳು, ನಿನಗೋಸ್ಕರ ಅಂತ ಶ್ರೇಷ್ಠ ಹೇಳಿಬಿಟ್ಟು ಕಣ್ಣೀರಾಗ್ತಾ ಇರ್ತಾಳೆ. ಅದನ್ನು ನೋಡಿಕೊಂಡು ಆಯ್ತು ಸರಿ ಇದೆ ಲಾಸ್ಟ್ ಟೈಮ್ ಇನ್ನೊಂದು ಸರಿ ಈ ಥರ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ತಾಂಡವ್ ಹೇಳಿದಾಗ ಶ್ರೇಷ್ಠ ಬಂದು ತಾಂಡವ್ನನ್ನು ಗಟ್ಟಿಯಾಗಿ ತಪ್ಕೊತಾಳೆ. ಹಾಗೆ ತಾಂಡವ್ ಕೂಡ ಶ್ರೇಷ್ಠನ ತಪ್ಕೊಂಡು ಸ್ಮೈಲ್ ಕೊಡ್ತಾನೆ. ಈ ಕಡೆ ಭಾಗ್ಯ ಏನೋ ಮಾತಾಡೋದೇ ಇಲ್ಲ. ಅದನ್ನು ಕೇಳಿಸ್ಕೊಂಡು ಭಾಗ್ಯ ನಿನ್ನನ್ನೇ ಕೇಳ್ತಾ ಇರೋದು, ಸರಿಯಾದ ಟೈಮ್ಗೆ ತಲುಪ್ತೀಯಾ ತಾನೇ ಅಂತ ಕುಸುಮ ಕೇಳಿದಾಗ, ಅತ್ತೆ ಅದು ನನ್ನ ಸೈಕಲ್ ಟೈರ್ ಹಿಂದ್ಗಡೆ ಪಂಚರ್ ಆಗಿಬಿಟ್ಟಿದೆ ಅತ್ತೆ, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಹೇಳಿದಾಗ, ಇನ್ನೂ ಪಂಚರ್ ಆಗೋಯ್ತಾ, ಮತ್ತೇನು ಮಾಡೋದಮ್ಮ ಇವಾಗ, ಹೇಗೆ ಹೋಗ್ತೀಯಾ ಅಲ್ಲಿ ತನಕ ಅಂತ ಕುಸುಮ ಹೇಳಿದಾಗ, ಗೊತ್ತಿಲ್ಲ ಅತ್ತೆ, ಆದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಏನಾದರೂ ಮಾಡ್ತೀನಿ, ಮತ್ತು ಆರ್ಡರ್ ಕೊಟ್ಟವರು ಏನಾದರೂ ಮತ್ತೆ ಫೋನ್ ಮಾಡಿದರೆ ನನ್ನ ನಂಬರ್ ಅವ್ರು ಕೊಟ್ಬೇಡಿ, ನಾನೇ ಅವ್ರ ಹತ್ರ ಮಾತಾಡ್ಕೊತೀನಿ ಅಂತ ಭಾಗ್ಯ ಹೇಳಿದಾಗ, ಸರಿ ಆಯ್ತಮ್ಮ, ಆದರೆ ನೀನು ಹುಷಾರಾಗಿ ಹೋಗು ಮಗಳೇ ಅಂತ ಕುಸುಮ ಹೇಳಿದಾಗ, ಸರಿ ಅತ್ತೆ ಅಂತ ಹೇಳಿಬಿಟ್ಟು ಭಾಗ್ಯ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಭಾಗ್ಯ ಹೇಗಾದರೂ ಮಾಡಿ ಅವರಿಗೆ ಸರಿಯಾದ ಟೈಮ್ಗೆ ಊಟನ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಸೈಕಲ್ನ ಕಟ್ಕೊಂಡು ಅಡ್ರೆಸ್ ಎಲ್ಲರ ಹತ್ರನೂ ಕೇಳಿಕೊಂಡು ಭಾಗ್ಯ ಓಡೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಒಂದು ಪಂಚರ್ ಅಂಗಡಿ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಣ್ಣ ಸೈಕಲ್ ಒಂಚೂರು ಪಂಚರ್ ಆಗೋಗಿದೆ, ಒಂಚೂರು ಅರ್ಜೆಂಟು ಅಲ್ಲಿ ಪಂಚರ್ ಹಾಕ್ಕೊಡಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ಇವ್ರು ಫಸ್ಟ್ ಬಂದಿದ್ದಾರೆ, ಇವ್ರಿಗೆ ಅರ್ಜೆಂಟ್ ಅಂತೆ, ಇವ್ರದ್ದು ಹಾಕ್ಕೊಟ್ಮೇಲೆ ನಿಮ್ದು ಹಾಕ್ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಇಲ್ಲ ಅಣ್ಣ ತುಂಬ ಅರ್ಜೆಂಟ್ ಇದೆ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಇಲ್ಲ ಮೇಡಮ್ ಇವರಿಗೂ ತುಂಬಾ ಅರ್ಜೆಂಟ್ ಇದೆ ಅಂತೆ, ಅವ್ರದ್ದು ಆದಮೇಲೆ ನಿಮ್ದು ಹಾಕ್ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಟೈಮ್ ಇಲ್ಲ ಭಾಗ್ಯನಿಗೆ, ಫೋನ್ ಬರುತ್ತೆ. ಆ ವ್ಯಕ್ತಿಯಿಂದ ಗಾಬರಿಯಿಂದ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಮತ್ತೆ ಪಂಚರ್ ಅಂಗಡಿಯವ್ರನ್ನ ಅವನ ಹತ್ರ ಬಂದುಬಿಟ್ಟು, ಸರ್ ಇದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಹೇಳಿದಾಗ, 10-15 ನಿಮಿಷ ಆಗುತ್ತೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾನೆ. ಈ ಕಡೆ ಭಾಗ್ಯ ಬೇರೆ ದಾರಿ ಇಲ್ಲದೆ ಫೋನ್ನ ರಿಸೀವ್ ಮಾಡಿ ಹಲೋ ಅಂತ ಹೇಳಿದಾಗ, ಏನು ರೀ ಊಟ ಕೊಡೋಕ್ಕಾಗುತ್ತಾ ಆಗಲ್ವಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆಗುತ್ತೆ ಸರ್, ಬರ್ತಾ ಇದ್ದೀನಿ, ಆನ್ ದ ವೇ ಇದ್ದೀನಿ ಅಂತ ಭಾಗ್ಯ ಹೇಳಿದಾಗ, ಆವಾಗಿಂದ ಫೋನ್ ಮಾಡಿದಾಗ ಇದನ್ನೇ ಹೇಳ್ತಾ ಇದ್ದೀರಾ, ಬೇಗ ಬಂದರೆ ಸರಿ, ಇಲ್ಲ ಅಂದರೆ ಊಟ ಬೇಡ ಏನು ಬೇಡ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಯ್ಯೋ ಇಲ್ಲ ಸರ್ ಬರ್ತಾ ಇದ್ದೀನಿ, ನಾನು ದಾರಿಯಲ್ಲಿದ್ದೀನಿ ಸರ್, ಸ್ವಲ್ಪ ಸಮಯ ಕೊಡಿ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಅದೇ ಟೈಮಲ್ಲಿ ಬೇರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ಭಾಗ್ಯಗೆ. ಆಗ ಯೋಚನೆ ಮಾಡಿಬಿಟ್ಟು ಮತ್ತೆ, ಅಣ್ಣ ನನ್ನ ಸೈಕಲ್ನ ಒಂಚೂರು ಈಗ ಬೇಗ ಮಾಡಿಕೊಡ್ಬೋದಾ ಅಂತ ಕೇಳಿದಾಗ, ಹೇಳಿದ್ನಲ್ಲ ಮೇಡಮ್ ಅವ್ರದ್ದು ಮಾಡಿದ್ದಾದಮೇಲೆ ನಿಮ್ಮದು ಪಂಚರ್ ಹಾಕೋದು ಅಂತ ಹೇಳ್ತಾಳೆ. ಇದು ಭಾಗ್ಯ ಆ ವ್ಯಕ್ತಿ ಪಂಚರ್ ಹಾಕಿರೋದನ್ನು ನೋಡ್ತಾ ಇದ್ದು, ಅಣ್ಣ ನನ್ನ ಸೈಕಲ್ಗೆ ನಾನೇ ಪಂಚರ್ ಹಾಕ್ಕೊಳ್ತೀನಿ, ಆ ಟೂಲ್ಸ್ನ ಕೊಡ್ತೀರಾ ಅಂತ ಹೇಳಿದಾಗ, ಏನು ನೀವು ಹಾಕ್ಕೊಳ್ತೀರಾ ಅಂತ ಆ ವ್ಯಕ್ತಿ ಶಾಕಿಂದನೇ ಕೇಳ್ತಾನೆ. ಹೌದು ನಾನೇ ಹಾಕ್ಕೊತೀನಿ ಅಂತ ಭಾಗ್ಯ ಹೇಳಿದಾಗ, ಅದೆಲ್ಲ ಆಗಲ್ಲ ಮೇಡಮ್, ಸ್ವಲ್ಪ ಹೊತ್ತು ಕಾಯಿರಿ ನಾನೇ ಹಾಕ್ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳಿದಾಗ, ಇಲ್ಲ ಸರ್ ಪ್ರಯತ್ನ ಆದರೂ ಪಡ್ತೀನಿ, ಪ್ಲೀಸ್ ಅಣ್ಣ ಕೊಡಿ ಅಂತ ಹೇಳಿದಾಗ, ಸರಿ ಮೇಡಮ್ ನಾನು ಕೊಡ್ತೀನಿ, ಆದರೆ ಸೈಕಲ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಇಲ್ಲ ಕೊಡಿ ಪರವಾಗಿಲ್ಲ, ಕೊಟ್ಬಿಡಿ ಪರವಾಗಿಲ್ಲ, ನಾನು ಜಾಗೃತಿಯಿಂದ ಮಾಡ್ಕೋತೀನಿ, ಪ್ಲೀಸ್ ಅಣ್ಣ ಪ್ಲೀಸ್ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾಳೆ. ನಂತರ ಆ ವ್ಯಕ್ತಿ ತೊಗೊಂಡು ಬಂದು ಐಟಮ್ಸ್ನೆಲ್ಲ ಕೊಡ್ತಾನೆ. ಆಗ ಭಾಗ್ಯ ಕಟ್ಟಿರೋ ಲಂಚ್ ಬ್ಯಾಗ್ನೆಲ್ಲ ಎತ್ತಿ ಸೈಡ್ಗೆ ಇಟ್ಬಿಟ್ಟು ತಾನೇ ಪಂಚರ್ ಹಾಕೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಆ ವ್ಯಕ್ತಿ ಮೇಡಮ್ ಫಸ್ಟ್ ಎಲ್ಲ ಬಿಚ್ಚಬೇಕು ಮೇಡಮ್ ಅಂತ ಹೇಳ್ತಾ ಹೋಗ್ತಾನೆ. ಅದೇ ಪ್ರಕಾರ ಭಾಗ್ಯ ಮಾಡ್ತಾ ಹೋಗ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.